ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಗೈಸ್, ನಾನು ಇನ್ನೊಂದು ವೈರಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ನಾಚೋಸ್ ಚೀಸ್ ನಾಚೋಸ್ ಅಂತಲೇ ಹೇಳ್ಬೋದು. ನಾಚೋಸ್ನ ಹಾಕ್ಬಿಟ್ಟು ಕಾರ್ನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಇಟ್ಕೊಂಡು ಹಿಂಗೆ ತಿನ್ನೋದು ಆಯಿತಾ. ಸೊ ಇದು ಒಂದು ವೈರಲ್ ರೆಸಿಪಿ, ಇತ್ತೀಚೆಗೆ ತುಂಬಾ ವೈರಲ್ ಆಗಿದೆ. ಸೊ ಇದಕ್ಕಿಂತ ಮುಂಚೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಅದು ಹೆಂಗೆ ಅಂದರೆ ಬರೀ ಕ್ರೀಮಿ ಕಾರ್ನ್ನ ಮಾಡಿಕೊಂಡು ಅದು ಹಾಗೇ ತಿನ್ನೋದಿತ್ತು. ಬಟ್ ಇವಾಗ ಅದ್ರ ಜೊತೆಗೆ ನಾಚೋಸ್ನ ಹಾಕ್ಕೊಂಡು ಟ್ರೈ ಮಾಡಿದ್ದಾರೆ. ಸೊ ಅದೇನೋ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಲೆಟ್ಸ್ ಟ್ರೈ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಹೇಗಿತ್ತು, ಟೇಸ್ಟ್ ಹೇಗಿರುತ್ತೆ, ಹೇಗೆ ಮಾಡೋದು ಅಂತೇಳಿ ನಾನು ಈ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾಕಂದರೆ ಈ ಥರ ತುಂಬ ವೈರಲ್ ರೆಸಿಪಿನ ನಾನು ಆಲ್ರೆಡಿ ಟ್ರೈ ಮಾಡಿ ರಿವ್ಯೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಕಾರ್ನ ಹಾಕಬೇಕು. ಓಕೆನಾ, ನಾರ್ಮಲ್ ಸ್ವೀಟ್ ಕಾರ್ನೇನೆ. ಸೊ ನಾನಿವಾಗ ಬಟರ್ನ ಹಾಕ್ತಾಯಿದ್ದೀನಿ. ಓಕೆನಾ, ಈ ಬಟರ್ನ ಫ್ರಿಜ್ಜಿಂದ ತೆಗೆಸಿ ತುಂಬ ಹೊತ್ತಾಗ್ಬಿಟ್ಟು ಅದಕ್ಕೆ ಅದು ಸ್ವಲ್ಪ ಮೆಲ್ಟ್ ಆಗಿದೆ. ಸೊ ಇದಕ್ಕಿವಾಗ ಕಾರ್ನ ಹಾಕಬೇಕು. ನಾರ್ಮಲ್ ಇವಾಗ ಪೀಲ್ ಆಗಿರೋ ಕಾರ್ನೇ ಸಿಗುತ್ತೆ, ಅದಾದರೂ ತೊಗೋಬೋದು. ಇಲ್ಲ ಅಂತ ಅಂದರೆ ನಾರ್ಮಲ್ ಸ್ವೀಟ್ ಕಾರ್ನ್ ಬರುತ್ತಲ್ಲ, ಅದನ್ನ ತೊಗೊಂಬಂದು ಮನೇಲೇ ಅದನ್ನು ಕೂಡ ಪೀಲ್ ಮಾಡ್ಕೋಬೋದು. ಬಟ್ ಪೀಲ್ ಮಾಡೋಕ್ಕೆ ಏನಂತಾರೆ, ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಗೈಸ್. ಅದಕ್ಕೋಸ್ಕರ ಪೀಲ್ ಆಗಿರೋದು ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಚೀಸ್ ಹಾಕಬೇಕು. ಓಕೆನಾ, ಒಂದು ಚೀಸ್ ಸ್ಲೈಸ್. ಸೊ ಇವಾಗ ರೀಸೆಂಟಾಗಿ ಬರ್ತಿರೋ ಎಲ್ಲ ವೈರಲ್ ರೆಸಿಪಿಲೂ ಬಟರ್ ಆ್ಯಂಡ್ ಚೀಸ್ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಅದಿಲ್ಲದೆ ಯಾವ ರೆಸಿಪಿನೂ ಆಗ್ತಾಯಿಲ್ಲ ಇತ್ತೀಚೆಗಂತೂ. ಸೊ ಎಲ್ಲ ರೆಸಿಪಿಲೂ ಚೀಸ್ ಇದ್ದೇ ಇರುತ್ತೆ. ಸೊ ಈ ಚೀಸ್ನ ಹಾಕ್ತಾಯಿದ್ದೀನಿ. ಎಸ್, ಚೀಸ್ನ ಹಾಕ್ಬಿಟ್ಟು ಗೈಸ್ ಇವಾಗ ಸ್ಟವ್ನ ಆನ್ ಮಾಡ್ಕೋತಾ ಇದ್ದೀನಿ. ಟೆಂಪ್ರೇಚರ್ ಫುಲ್ ವಾರ್ಮಲ್ಲಿ ಇಟ್ಕೋತೀನಿ. ಸ್ಟಿರ್ ಕುಕ್. ಸೊ ಬಟರ್ ಮೆಲ್ಟ್ ಆಗಬೇಕು ಆ್ಯಂಡ್ ಚೀಸ್ ಕೂಡ ಮೆಲ್ಟ್ ಆಗಬೇಕು. ಸೊ ಬಟರ್ ಹಾಕಿರ್ತೀವಲ್ವಾ, ಕಾರ್ನ ಒಂಥರ ಸ್ವಲ್ಪ ಬೇಯಿಸ್ಕೋಬೇಕು. ಓಕೆನಾ, ಸೊ ಸ್ವಲ್ಪ ಕುಕ್ ಮಾಡ್ಕೋಬೇಕು ಬಟರಲ್ಲೇ. ಅದಾದಮೇಲೆ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ ನಾನು ಇದಕ್ಕೆ. ಕಾರ್ನ್ ಸ್ಮೆಲ್ಲೇ ಸಖತ್ ಗೈಸ್. ಆ್ಯಂಡ್ ಸ್ವೀಟಲ್ಲೂ ಅಷ್ಟೇ, ಹೋಗುವಾಗ ಕಾರ್ನ್ ಸ್ಮೆಲ್ ಬಂದರೆ ಪಕ್ಕ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅದೇನೋ ಏನೋ ಅಪ್ಪ, ಎಲ್ಲರಿಗೂ ಹಂಗೆ ಅನಿಸುತ್ತೋ ಎಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಅನಿಸುತ್ತೆ. ಯಾಕಂದರೆ ನನಗೆ ಸ್ವೀಟ್ ಕಾರ್ನ್ ಅಂದರೆ ನನಗಿಷ್ಟ. ಸೊ ಇದನ್ನ ಈ ಥರ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಓಕೆನಾ, ಚೀಸೆಲ್ಲ ಹಾಕಿದ್ದೀವಲ್ಲ, ಫ್ರೈ ಆಗುತ್ತೆ. ಇದಕ್ಕಿವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು ಗೈಸ್. ಲೈಟ್ ಸ್ವಲ್ಪ ಚಿಲ್ಲಿ ಪೌಡರ್. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಬೇಗ. ಇವಾಗ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕಬೇಕು ಸ್ವಲ್ಪ. ಸೊ ಲೈಟಾಗಿ ಸ್ವಲ್ಪ ಕ್ರೀಮ್, ಆರಿಗ್ಯಾನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಇಲ್ಲದೇನೂ, ಆರಿಗ್ಯಾನೋ ಇಲ್ಲದೇನೂ ಇತ್ತೀಚೆಗೆ ಯಾವ ವೈರಲ್ ರೆಸಿಪಿನೂ ಆಗ್ತಾಯಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಗೈಸ್ ಚೆನ್ನಾಗಿ. ನಿಮಗೆ ಎಂಡಿಂಗಲ್ಲಿ ತೋರಿಸ್ತೀನಿ ಇದು ಯಾವ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ. ಓಕೆನಾ, ಸೊ ಇದಾದಮೇಲೆ ಇದಕ್ಕಿವಾಗ ಸೊ ಚೀಸ್ ಎಲ್ಲ ಸ್ಪೂನ್ಗೆ ಅಂಟ್ಕೊಂಡ್ಬಿಟ್ಟಿದೆ. ಸೊ ಇದಾದಮೇಲೆ
ಈ ಚೀಸ್ನ ಆಮೇಲೆ ಹಾಕ್ಕೋಬೇಕು. ಇವಾಗ ನೆಕ್ಸ್ಟು ಸ್ವಲ್ಪ ಕೆಚಪ್ ಆ್ಯಂಡ್ ಸ್ವಲ್ಪ ಶೆಜ್ವಾನ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ತಾಯಿದ್ದೀನಿ, ತುಂಬ ಜಾಸ್ತಿ ಬೇಡ. ಆ್ಯಂಡ್ ಗೈಸ್ ಇದಕ್ಕೇ ಚೀಸ್ ಹಾಕಬೇಕು, ಮೊಸರೆಲ್ಲ ಚೀಸ್ ಏನಿದೆ ಸ್ವಲ್ಪ ಹಾಕಬೇಕು. ಹಾಕ್ಬಿಟ್ಟು ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡಬೇಕು. ಎಸ್, ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಇನ್ನೊಂಚೂರು ಸಿಮ್ಮಲ್ಲಿ ಇಟ್ಕೊಂಡು ಜಾಸ್ತಿ ಬೇಡ. ಇವಾಗ ಹಿಂಗೆ ಎತ್ತಿದೆ ನೋಡಿ, ಈ ಥರ ಚೀಸಿ ಬರುತ್ತೆ. ಎಸ್, ಇದನ್ನ ಇವಾಗ ಆಫ್ ಮಾಡ್ಕೊತಾ ಇದ್ದೀನಿ ನಾನು. ಎಸ್ ಗೈಸ್, ಇದು ರೆಡಿ ಆಯಿತು. ಓಕೆನಾ ಗೈಸ್, ನೋಡಿ ಫುಲ್ ಚೀಸಿಯಾಗಿದೆ. ಜೋಡಿಸ್ಕೋಬೇಕು. ಓಕೆನಾ, ಸೊ ಈ ಥರ ನಾಚೋಸ್ನ ಇದೆಲ್ಲ ಇಟ್ಕೋಬೇಕು ನೀಟಾಗಿ. ಎಸ್, ಇವಾಗ ಇಟ್ಟಾದಮೇಲೆ ಇದಕ್ಕೆ ಇವಾಗ ಏನು ಮಾಡ್ಕೊಂಡಿದ್ದೀವಲ್ವಾ ಅದನ್ನು ಇದ್ರ ಮೇಲೆ ಹಾಕೋಬೇಕು. ಸೊ ಎಸ್, ನಾನಿವಾಗ ಇದನ್ನು ಹಾಕೋತಾ ಇದ್ದೀನಿ. ಫುಲ್ ಚೀಸಿಯಾಗಿದೆ ಗೈಸ್. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ನಾಚೋಸ್ ರೆಡಿ. ಸೊ ಇವಾಗ ಇದನ್ನು ಇಟ್ಕೊಂಡು ಇದ್ರ ಜೊತೆ ಹಿಂಗೆ ಹೆವಿ ಬಿಸಿ ಇದೆ ಗೈಸ್, ಈ ಥರ ಚೆನ್ನಾಗಿದೆ ಗೈಸ್. ಎಷ್ಟು ಸಿಂಪಲ್ ರೆಸಿಪಿ, ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಗೈಸ್, ಬರೀ ನಾಚೋಸ್ ತಿನ್ನೋಕ್ಕಿಂತ. ಆ್ಯಂಡ್ ನಾಚೋಸ್ನ ಗ್ವಾಕಮೋಲೆಲ್ಲೂ ಒಂದು ಸತಿ ಟ್ರೈ ಮಾಡಿದ್ದೆ. ನೀವು ನೋಡಿಲ್ಲ ಅಂದರೆ ನಂದು ಹಳೆ ವಿಡಿಯೋ ನೋಡ್ಕೊಂಬನ್ನಿ. ಒಂದು 1 ಮಂತ್ ಬ್ಯಾಕ್ ಏನೋ ಟ್ರೈ ಮಾಡಿದ್ದೀನಿ, ಆಲ್ರೆಡಿ ಅದು ಅಪ್ಲೋಡ್ ಮಾಡಿದ್ದೀನಿ ಹೇಗಿತ್ತು ಟೇಸ್ಟ್ ಅಂತ ಹೇಳಿ. ಸೊ ಅದನ್ನು ಚೆನ್ನಾಗಿತ್ತು. ಬಟ್ ಇದು ಇನ್ನೂ ಒಂಥರ ಡಿಫ್ರೆಂಟಾಗಿದೆ. ಓಕೆನಾ, ನಾಚೋಸ್ಗೆ ಕ್ರೀಮಿ ಚೀಸ್ ಏನು ಮಾಡ್ಕೊಂಡು ತಿಂತೀವಿ, ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿಲ್ಲ ಅಂದರೆ ಆರಾಮಾಗಿ ಟ್ರೈ ಮಾಡ್ಬೋದು. ಒಂಥರ ಚೆನ್ನಾಗಿಲ್ಲ ಆ ಥರ ಅನ್ಸೋದೇ ಇಲ್ಲ. ನನ್ನ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಗೈಸ್. ಸೊ ಯಾರೆಲ್ಲ ವೆರೈಟಿ ತಿನ್ನಬೇಕು, ಟೇಸ್ಟ್ ಮಾಡಬೇಕು ಅಂತಿರ್ತೀರಾ, ಈ ರೆಸಿಪಿನ 100% ಟ್ರೈ ಮಾಡಿ. ಆ್ಯಂಡ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸಿಂಪಲ್ ರೆಸಿಪಿ, ಒಂದು 5-10 ನಿಮಿಷದಲ್ಲಿ ಆಗಿಬಿಡುತ್ತೆ. ಸೊ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ಗೈಸ್. ವೈರಲ್ ರೆಸಿಪಿಲಿ ಇದು ಒಂದು ಕೂಡ. ಸೊ ನನಗಂತೂ ಇಷ್ಟ ಆಯಿತು. ಸೊ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವೈರಲ್ ವೀಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.